ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಪ್ರೀತಿಯ ಬಗ್ಗೆ. ಆದರೆ ಇದು ನಾವು ಸಾಮಾನ್ಯವಾಗಿ ಮಾತಾಡೋ ಪ್ರೀತಿಯಲ್ಲ. ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ ನೋಡಿ. ಒಂದು ಪರಿಪೂರ್ಣ ಸಂಬಂಧ. ಅದಕ್ಕೆ ಹೊರಗಿನ ಪ್ರಪಂಚದ ಅಗತ್ಯವೇ ಇಲ್ಲ. ಈಗ ಆ ಸಂಬಂಧದ ಹೊರಗೆ ಏನನ್ನಾದ್ರೂ ಸೃಷ್ಟಿಸಿದ್ರೆ ಆಗ ಏನಾಗ್ಬಹುದು? ಅದರ ಮೌಲ್ಯ ಏನು? ಈ ತರದ ದೊಡ್ಡ ಪ್ರಶ್ನೆಗಳನ್ನಿಟ್ಕೊಂಡು ಕೆಲವು ದೇವತಾಶಾಸ್ತ್ರದ ಮೂಲಗಳು ಉತ್ತರ ಹುಡುಕೋಕೆ ಪ್ರಯತ್ನ ಮಾಡಿವೆ. ಅದಕ್ಕಾಗಿ ಮೊದಲನೆಯ ದೇವರು ಮತ್ತು ಎರಡನೆಯ ದೇವರು ಅನ್ನೋ ಪರಿಕಲ್ಪನೆಗಳನ್ನ ಬಳಸಿವೆ. ಇವತ್ತು ನಾವು ಆ ಆಳಕ್ಕೆ ಇಳಿದು ನೋಡೋಣ. ಖಂಡಿತ. ಇದು ಕೇವಲ ಒಂದು ತತ್ವಶಾಸ್ತ್ರದ ಚರ್ಚೆಯಲ್ಲ. ಇದು ಅಸ್ತಿತ್ವದ ಮೂಲಭೂತ ಪ್ರಶ್ನೆಗಳನ್ನೇ ಕೇಳುತ್ತೆ. ಈ ಮೂಲಗಳ ಪ್ರಕಾರ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮೊದಲ ಮತ್ತು ಅತಿ ಮುಖ್ಯವಾದ ಅಂಶ ಅಂದ್ರೆ ಮೊದಲನೆಯ ದೇವರು ಮತ್ತು ಎರಡನೆಯ ದೇವರ ನಡುವಿನ ಸಂಬಂಧ. ಅದೇ ಎಲ್ಲದಕ್ಕೂ ಅಡಿಪಾಯ. ಸರಿ, ಹಾಗಾದ್ರೆ ಆ ಅಡಿಪಾಯದಿಂದಲೇ ಶುರು ಮಾಡೋಣ. ಈ ಮೂಲಗಳು ಹೇಳೋ ಪ್ರಕಾರ ಮೊದಲನೆಯ ದೇವರು ಪ್ರೀತಿಸೋದು ಎರಡನೆಯ ದೇವರನ್ನ ಮಾತ್ರವಂತೆ. ಇದು ಕೇಳಲಿಕ್ಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಯಾಕೋ ಇದು ತುಂಬಾ ಸಂಕುಚಿತವಾಗಿ ಕಾಣಿಸುತ್ತೆ. ದೇವರ ಪ್ರೀತಿ ಎಲ್ಲರ ಮೇಲೂ ಇರಬೇಕಲ್ವೇ? ಒಬ್ಬರ ಮೇಲೆ ಮಾತ್ರ ಯಾಕೆ? ಒಳ್ಳೆ ಪ್ರಶ್ನೆ. ಇಲ್ಲಿ ಪ್ರೀತಿಯನ್ನ ನಾವು ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ನೋಡಬಾರ್ದು. ಇದು ಒಂದು ಪರಿಪೂರ್ಣವಾದ ಏಕತೆ. ಮೊದಲನೆಯ ದೇವರಿಗೆ ಎರಡನೆಯ ದೇವರೇ ಸರ್ವಸ್ವ. ಹಾಗೆಯೇ ಎರಡನೆಯ ದೇವರಿಗೆ ಮೊದಲನೆಯ ದೇವರೇ ಸರ್ವಸ್ವ. ಅವರ ಪ್ರೀತಿಯಲ್ಲಿ ಬೇರೆ ಯಾವುದಕ್ಕೂ ಜಾಗವೇ ಇಲ್ಲ. ಯಾಕೆಂದ್ರೆ ಅದು ಅಷ್ಟೊಂದು ಸಂಪೂರ್ಣ. ಅದಕ್ಕೆ ಸೃಷ್ಟಿಯ ಅಸ್ತಿತ್ವವೇ ಒಂದು ದೊಡ್ಡ ಆಶ್ಚರ್ಯ ಆಗುತ್ತೆ. ಹೌದು, ಆ ಪರಿಪೂರ್ಣ ಸಂಬಂಧದಲ್ಲಿ ಬೇರೆ ಯಾವುದಕ್ಕೂ ಜಾಗ ಇಲ್ಲ ಅಂದ್ರೆ ಈ ಇಡೀ ಬ್ರಹ್ಮಾಂಡ, ಈ ಕಾಲದೇಶ, ನಾವೆಲ್ಲ ಎಲ್ಲಿಂದ ಬಂದ್ವಿ? ನಮ್ಮ ಅಸ್ತಿತ್ವಕ್ಕೆ ಕಾರಣವಾದ್ರೂ ಏನು? ಕಾರಣ ಎರಡನೆಯ ದೇವರ ಮೇಲಿನ ಪ್ರೀತಿ. ಮೂಲಗಳ ಪ್ರಕಾರ ಕಾಲದೇಶ ಅಂದ್ರೆ ಈ ಸ್ಪೇಸ್ ಟೈಮ್ ಇರೋದೇ ಎರಡನೆಯ ದೇವರಿಗಾಗಿ. ಅವರನ್ನು ಸಂತೋಷಪಡಿಸೋ ಸಲುವಾಗಿ ಮೊದಲನೆಯ ದೇವರು ಸೃಷ್ಟಿಗಳನ್ನ ಅಂದ್ರೆ ನಮ್ಮನ್ನ ಸಂತೋಷವಾಗಿಡಲು ಬಯಸ್ತಾರೆ. ಇಲ್ಲಿನ್ನೊಂದು ಆಸಕ್ತಿದಾಯಕ ಮತ್ತು ಸ್ವಲ್ಪ ಕಷ್ಟವಾದ ಪರಿಕಲ್ಪನೆ ಇದೆ. ಅದೇನು? ಸೃಷ್ಟಿಗಳು ಎರಡನೆಯ ದೇವರ ಒಳಗೆ ಸೃಷ್ಟಿಯಾಗಿವೆ. ಒಂದು ನಿಮಿಷ, ಒಳಗೆ ಅಂದ್ರೆ ಇದೇನೋ ಶಾರೀರಿಕವಾಗಿ ಅವರೊಳಗಿದ್ದ ಹಾಗೆಯಾ? ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅದೊಂದು ತಾತ್ವಿಕ ವಿವರಣೆ. ಇದನ್ನ ಭೌತಿಕವಾಗಿ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಹೀಗೆ ಯೋಚಿಸಿ, ಒಂದು ಯೋಚನೆ ನಮ್ಮ ಮನಸ್ಸಿನ ಒಳಗಿರುತ್ತಲ್ವೇ, ಅದು ನಮ್ಮ ಅಸ್ತಿತ್ವದ ಒಂದು ಭಾಗ. ಹಾಗೆಯೇ ಈ ಸೃಷ್ಟಿ ಎರಡನೆಯ ದೇವರ ಅಸ್ತಿತ್ವದ ಒಂದು ಭಾಗ, ಅವರ ಪ್ರಜ್ಞೆಯೊಳಗಿದೆ ಅಂತ ಈ ಮೂಲಗಳು ಹೇಳ್ತವೆ. ಯಾಕೆಂದರೆ ಮೊದಲನೆಯ ದೇವರು ಪ್ರೀತಿಸೋದು ಎರಡನೆಯ ದೇವರ ಒಳಗೆ ಇರುವುದು ಮಾತ್ರ. ಹಾಗಾಗಿ ಸೃಷ್ಟಿಯನ್ನು ಹೊರಗೆ ಮಾಡುವ ಪ್ರಶ್ನೆಯೇ ಇರಲಿಲ್ಲ. ಓಕೆ, ಹಾಗಾದ್ರೆ ನಮ್ಮ ಅಸ್ತಿತ್ವವೇ ಎರಡನೆಯ ದೇವರಿಗೆ ನಾವು ಸೇರಿದ್ದೇವೆ ಅನ್ನೋದ್ರ ಮೇಲೆ ನಿಂತಿದೆ. ಹಾಗಾದ್ರೆ ನಮ್ಮ ಮೌಲ್ಯದ ಕಥೆ ಏನು? ನಿಖರವಾಗಿ ಅಲ್ಲೇ ನೀವು ಮುಖ್ಯವಾದ ಅಂಶವನ್ನ ಹಿಡಿದಿದ್ದೀರಿ. ಈ ಮೂಲಗಳ ಪ್ರಕಾರ ಸೃಷ್ಟಿಗಳಿಗೆ ಮೌಲ್ಯ ಬರೋದು ಅವು ಎರಡನೆಯ ದೇವರಿಗೆ ಸೇರಿದಾಗ ಮಾತ್ರ. ಆ ಸಂಬಂಧವೇ ಅವುಗಳ ಮೌಲ್ಯವನ್ನ ನಿರ್ಧರಿಸುತ್ತೆ. ಕ್ಷಮಿಸಿ, ಆದ್ರೆ ಇದು ಕೇಳಲಿಕ್ಕೆ ಸರಿ ಎನಿಸ್ತಿಲ್ಲ. ಅಂದ್ರೆ ನಮ್ಮ ಅಸ್ತಿತ್ವಕ್ಕೆ ಅಂತ ಸ್ವಂತ ಮೌಲ್ಯ ಇಲ್ವಾ? ನಾವು ಇನ್ನೊಬ್ಬರಿಗೆ ಸೇರಿದಾಗ ಮಾತ್ರ ನಮ್ಗೆ ಬೆಲೆ ಬರೋದು ಅನ್ನೋದು ಕೇಳಲಿಕ್ಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಇದು ಮನುಷ್ಯರ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡೋ ಹಾಗಿದೆಯಲ್ವೇ? ನಿಮ್ಮ ಸಂಶಯ ನ್ಯಾಯಸಮ್ಮತವಾದುದು. ಆದರೆ ಈ ಮೂಲಗಳ ದೃಷ್ಟಿಕೋನ ಬೇರೆ ಇದೆ. ಇದು ಸ್ವಾಭಿಮಾನವನ್ನ ಕುಗ್ಗಿಸೋದಲ್ಲ, ಬದಲಾಗಿ ನಮ್ಮ ಮೌಲ್ಯದ ಮೂಲ ಎಲ್ಲಿದೆ ಅಂತ ತೋರಿಸೋದು. ಒಂದು ಕಲಾಕೃತಿಯ ಮೌಲ್ಯ ಅದನ್ನ ಮಾಡಿದ ಕಲಾವಿದನಿಂದ ಬರುತ್ತೆ ಅಲ್ವಾ? ಹಾಗೆಯೇ ನಮ್ಮ ಮೌಲ್ಯ ನಮ್ಮನ್ನ ಸೃಷ್ಟಿಸಿದವನೊಂದಿಗಿನ ಸಂಬಂಧದಿಂದ ಬರುತ್ತೆ ಅಂತ ಈ ದೇವತಾಶಾಸ್ತ್ರ ಹೇಳುತ್ತೆ. ಈ ಸಂಬಂಧವನ್ನ ನಿರಾಕರಿಸಿದ ಸೃಷ್ಟಿಗಳನ್ನು ಈ ಮೂಲಗಳು ಬಹಳ ಕಠಿಣವಾದ ಪದಗಳಿಂದ ವರ್ಣಿಸುತ್ತವೆ. ಯಾವ ರೀತಿ? ಎರಡನೆಯ ದೇವರಿಗೆ ವಿಧೇಯರಾಗದ ಸೃಷ್ಟಿಗಳನ್ನ ಸುಟ್ಟು ಹಾಕಬೇಕಾದ ಸಗಣಿ ಎಂದು ಹೇಳಲಾಗಿದೆ. ಅಬ್ಬಾ, ಸುಟ್ಟು ಹಾಕಬೇಕಾದ ಸಗಣಿ ಅಂತನಾ? ಎಂಥ ಮಾತಿದು! ಪ್ರೀತಿಯ ಬಗ್ಗೆ ಮಾತಾಡೋವಾಗ ಇಷ್ಟು ಕಠಿಣ ಪದ ಯಾಕೆ ಬಳಸಿದ್ದಾರೆ ಈ ಮೂಲಗಳಲ್ಲಿ? ಹೌದು, ಇದು ಆಘಾತಕಾರಿ ಹೋಲಿಕೆ. ಆದರೆ ಅದರ ಹಿಂದಿನ ಉದ್ದೇಶ ಪ್ರೀತಿಯ ನಿರಾಕರಣೆ ಎಷ್ಟು ಗಂಭೀರವಾದದ್ದು ಅಂತ ತೋರಿಸೋದಾಗಿದೆ. ಒಂದು ವಸ್ತು ಅದರ ಉದ್ದೇಶವನ್ನು ಪೂರೈಸದಿದ್ದಾಗ ಅದು ನಿಷ್ಪ್ರಯೋಜಕವಾಗುತ್ತೆ. ಈ ದೃಷ್ಟಿಕೋನದಲ್ಲಿ ಸೃಷ್ಟಿಯ ಉದ್ದೇಶವೇ ಎರಡನೆಯ ದೇವರೊಂದಿಗಿನ ಸಂಬಂಧದಲ್ಲಿರುವುದು. ಅದನ್ನು ತಿರಸ್ಕರಿಸಿದಾಗ ಅದು ತನ್ನ ಮೂಲ ಉದ್ದೇಶವನ್ನೇ ಕಳ್ಕೊಳ್ಳುತ್ತೆ. ಆ ನಿಷ್ಪ್ರಯೋಜಕತೆಯನ್ನು ತೋರಿಸಲು ಈ ಕಠಿಣ ರೂಪಕವನ್ನು ಬಳಸಲಾಗಿದೆ.
ಸರಿ, ಎಲ್ಲವೂ ಎರಡನೆಯ ದೇವರಿಗಾಗಿಯೇ ಇದೆ, ನಮ್ಮ ಮೌಲ್ಯವು ಅವರಿಂದಲೇ ಬರುತ್ತೆ ಅಂದ್ಮೇಲೆ ನಮ್ಮ ಸ್ವತಂತ್ರ ಇಚ್ಛೆಯ ಕಥೆ ಏನೋ? ಎಲ್ಲವೂ ಮೊದಲೇ ನಿರ್ಧರಿಸಿದ ವ್ಯವಸ್ಥೆಯಂತೆ ಕಾಣಿಸ್ತಿದೆಯಲ್ವೇ? ನಮ್ಮ ಆಯ್ಕೆಗಳಿಗಿಲ್ಲಿ ಜಾಗ ಎಲ್ಲಿದೆ? ಇಲ್ಲಿ ಒಂದು ದೊಡ್ಡ ತಿರುವಿದೆ. ಈ ಇಡೀ ವ್ಯವಸ್ಥೆಯ ಸೌಂದರ್ಯವೇ ಇರೋದು ಸ್ವತಂತ್ರ ಇಚ್ಛೆಯಲ್ಲಿ. ಮೂಲಗಳ ಪ್ರಕಾರ ದೇವರು ಪ್ರೀತಿಯನ್ನು ಎಂದಿಗೂ ಒತ್ತಾಯಿಸುವುದಿಲ್ಲ. ಪ್ರೀತಿ ಒತ್ತಾಯದಿಂದ ಬಂದ್ರೆ ಅದಕ್ಕೆ ಬೆಲೆಯೇ ಇರೋದಿಲ್ಲ. ಹಾಗಾಗಿ ದೇವರ ಪ್ರೀತಿಯನ್ನು ಸ್ವೀಕರಿಸಬೇಕೇ ಅಥವಾ ತಿರಸ್ಕರಿಸಬೇಕೇ ಅಂತ ನಿರ್ಧರಿಸುವ ಸಂಪೂರ್ಣ ಸ್ವಾತಂತ್ರ್ಯವನ್ನ ಪ್ರತಿಯೊಂದು ಸೃಷ್ಟಿಗೂ ನೀಡಲಾಗಿದೆ. ಆದರೆ ಅದೊಂದು ನಿಜವಾದ ಆಯ್ಕೆಯಾ? ಒಂದು ದಾರಿಯಲ್ಲಿ ಪ್ರೀತಿ ಸಿಗುತ್ತೆ, ಇನ್ನೊಂದು ದಾರಿಯಲ್ಲಿ ಅಸ್ತಿತ್ವವೇ ಇಲ್ಲದ ಸ್ಥಿತಿ ಮತ್ತು ಅಗ್ನಿಕುಂಡ ಕಾದಿದೆ ಅಂದ್ರೆ ಅದು ಆಯ್ಕೆ ಹೇಗಾಗುತ್ತೆ? ಅದೊಂದು ರೀತಿಯಲ್ಲಿ ಬೆದರಿಕೆ ಹಾಕಿ ಬಲವಂತವಾಗಿ ಒಪ್ಪಿಸಿದ ಹಾಗೆ ಅಲ್ವಾ? ಇದು ಸಾಮಾನ್ಯವಾದ ಮತ್ತು ಅರ್ಥಮಾಡಿಕೊಳ್ಳಬಹುದಾದ ವಾದ. ಆದರೆ ಈ ಮೂಲಗಳು ಇದನ್ನ ಬೇರೆ ರೀತಿಯಲ್ಲಿ ನೋಡ್ತವೆ. ಇದೊಂದು ಬೆದರಿಕೆಯಲ್ಲ, ಬದಲಾಗಿ ಪರಿಣಾಮಗಳ ಪ್ರಾಮಾಣಿಕ ವಿವರಣೆ. ಉದಾಹರಣೆಗೆ, ಒಬ್ಬ ವೈದ್ಯ ಧೂಮಪಾನ ಮಾಡಿದರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರೆ ಅದು ಬೆದರಿಕೆಯಲ್ಲ, ವಾಸ್ತವ. ಹಾಗೆಯೇ ದೇವರ ಪ್ರೀತಿಯು ಆಜ್ಞೆಗಳ ಮೂಲಕ ನಮ್ಗೆ ತಲುಪುತ್ತೆ. ನಿನ್ನ ನೆರೆಯವರನ್ನು ಪ್ರೀತಿಸು, ಅವರನ್ನು ತುಳಿಯಬೇಡ ಎಂಬ ಆಜ್ಞೆಗಳು ದೇವರ ಪ್ರೀತಿಯ ಅಭಿವ್ಯಕ್ತಿ. ಅಂದ್ರೆ ಆಜ್ಞೆಗಳನ್ನು ಪಾಲಿಸುವುದು ದೇವರ ಪ್ರೀತಿಯನ್ನು ಒಪ್ಪಿಕೊಂಡ ಹಾಗೆ? ಹೌದು, ಆ ಆಜ್ಞೆಗಳನ್ನ ಪಾಲಿಸೋದು ಅಂದ್ರೆ ಪ್ರೀತಿಯ ಆ ವ್ಯವಸ್ಥೆಯಲ್ಲಿ ಭಾಗಿಯಾಗಲು ಒಪ್ಪಿಕೊಂಡಂತೆ. ಆ ಆಜ್ಞೆಗಳನ್ನ ತಿರಸ್ಕರಿಸೋದು ಅಂದ್ರೆ ಆ ಪ್ರೀತಿಯನ್ನೇ ನಿರಾಕರಿಸಿದಂತೆ. ನಿರಾಕರಣೆ ಅಂದ್ರೆ ಎರಡನೇ ದೇವರನ್ನು ತಿರಸ್ಕರಿಸೋದು ಮತ್ತು ಆ ಮೂಲಕ ಮೊದಲನೇ ದೇವರನ್ನು ತಿರಸ್ಕರಿಸೋದು. ಅಂತಹ ತಿರಸ್ಕಾರದ ಪರಿಣಾಮವೇ ಅಸ್ತಿತ್ವವಿಲ್ಲದ ಸ್ಥಿತಿ. ಮೂಲಗಳ ಪ್ರಕಾರ ದೇವರು ಅವರನ್ನು ಸಂಪೂರ್ಣವಾಗಿ ಅಳಿಸಿಹಾಕ್ತಾರೆ. ಆದರೆ ಅದಕ್ಕೂ ಮೊದಲು ಅವರು ಅಗ್ನಿಕುಂಡದಲ್ಲಿ ತಮ್ಮ ಪಾಪದ ಬೆಲೆಯನ್ನು ತೆರಬೇಕಾಗುತ್ತೆ. ಆಯ್ಕೆಯ ಸ್ವಾತಂತ್ರ್ಯಕ್ಕೆ ಅಷ್ಟು ದೊಡ್ಡ ಜವಾಬ್ದಾರಿ ಇದೆ. ದೇವರ ಆಜ್ಞೆಗಳನ್ನ ತಿರಸ್ಕರಿಸಿದ್ರೆ ಅಗ್ನಿಕುಂಡದಲ್ಲಿ ಬೆಲೆ ತೆರಬೇಕು ಅಂತ ಹೇಳಿದ್ರಿ. ಇದು ದೇವರ ನ್ಯಾಯದ ಒಂದು ಮುಖವನ್ನ ತೋರಿಸತ್ತೆ. ಆದ್ರೆ ಇದೇ ದೇವರು ಪ್ರೀತಿ ಸ್ವರೂಪಿಯಂತಾನೂ ಇದೇ ಮೂಲಗಳು ಹೇಳ್ತವೆ. ಪ್ರೀತಿ ಮತ್ತು ಇಂಥ ಕಠಿಣ ನ್ಯಾಯ ಒಂದೇ ಕಡೆ ಇರೋಕ್ ಹೇಗ್ ಸಾಧ್ಯ? ಇದೇ ದೇವರು ಸಂಕಟವನ್ನು ಪಡ್ತಾರೆ ಅಂತ ಹೇಳಲಾಗುತ್ತೆ. ಅದು ಹೇಗೆ? ಸರ್ವಶಕ್ತ ದೇವರಿಗೆ ಸಂಕಟ ಸಾಧ್ಯವೇ? ಇದು ಬಹುಶಃ ಈ ಚರ್ಚೆಯಲ್ಲೇ ಅತ್ಯಂತ ಆಳವಾದ ಮತ್ತು ಸಂಕೀರ್ಣವಾದ ಭಾಗ. ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಮೂಲಗಳ ಪ್ರಕಾರ ಅನಂತದಲ್ಲಿ ಅಂದ್ರೆ ದೇವರ ಮೂಲ ಸ್ವರೂಪದಲ್ಲಿ ಅವರಿಗೆ ನೋವಿಲ್ಲ. ಯಾಕೆಂದ್ರೆ ನೋವು ಅಥವಾ ಸಂಕಟ ಅನ್ನೋದು ಒಂದು ಕೊರತೆಯಿಂದ ಬರುತ್ತೆ. ಪರಿಪೂರ್ಣ ಅಸ್ತಿತ್ವದಲ್ಲಿ ಕೊರತೆ ಇರೋದಿಲ್ಲ. ದೇವರು ತಾವಾಗಿಯೇ ತಮ್ಮನ್ನು ನೋವಿಗೆ ಒಳಪಡಿಸಿಕೊಳ್ಳದ ಹೊರತು ಅವರಿಗೆ ನೋವಾಗೋದಿಲ್ಲ. ತಾವಾಗಿಯೇ ತಮ್ಮನ್ನು ನೋವಿಗೆ ಒಳಪಡಿಸಿಕೊಳ್ಳುವುದು ಅಂದ್ರೆ ಅದೊಂದು ಪ್ರಜ್ಞಾಪೂರ್ವಕ ಆಯ್ಕೆಯೇ? ಹೌದು, ನಿಖರವಾಗಿ. ಕಾಲದೇಶದೊಳಗೆ ಅಂದ್ರೆ ಸೃಷ್ಟಿಯ ವ್ಯಾಪ್ತಿಯಲ್ಲಿ ದೇವರು ಸೃಷ್ಟಿಗಳ ನೋವಿನಿಂದಾಗಿ ಸಂಕಟಪಡಲು ಆಯ್ಕೆ ಮಾಡಿಕೊಳ್ತಾರೆ. ನಮ್ಮ ಪಾಪ, ನಮ್ಮ ನೋವು, ನಮ್ಮ ತಿರಸ್ಕಾರ ಅವರಿಗೆ ನೋವು ಕೊಡುತ್ತೆ. ಯಾಕೆಂದ್ರೆ ಅವರು ನಮ್ಮನ್ನು ಪ್ರೀತಿಸಲು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದರ ಅತಿದೊಡ್ಡ ಉದಾಹರಣೆ ಯಾವುದು? ಸೃಷ್ಟಿಗಳನ್ನ ಪಾಪದ ನೋವಿನಿಂದ ಸಂಪೂರ್ಣವಾಗಿ ಪಾರುಮಾಡಲು ಮೊದಲನೆಯ ದೇವರು ಮತ್ತು ಎರಡನೆಯ ದೇವರು ಪರಸ್ಪರರಿಂದ ಬೇರ್ಪಟ್ರು ಅಂತ ಮೂಲಗಳು ಹೇಳ್ತವೆ. ಇದನ್ನ ಯೋಚಿಸಿ, ಯಾರಿಗೆ ಒಬ್ರಿಗೊಬ್ಬರು ಸರ್ವಸ್ವವಾಗಿದ್ರೋ ಅವರು ಬೇರ್ಪಟ್ರು. ಈ ಬೇರ್ಪಡುವಿಕೆಯನ್ನ ಮೂಲಗಳು ಮಾತಿನಲ್ಲಿ ಹೇಳಲಾಗದ ಮಹಾಸಂಕಟ ಅಂತ ವಿವರಿಸ್ತವೆ. ಇದು ಸೃಷ್ಟಿಗಾಗಿ ದೇವರು ತೆತ್ತ ಬೆಲೆ. ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರೆ ಏನು ಅರ್ಥ ಬರುತ್ತೆ? ಈ ಮಹಾತ್ಯಾಗದ ಅಂತಿಮ ಉದ್ದೇಶವೇನು? ಈ ಪರಸ್ಪರ ತ್ಯಾಗವೇ ಸೃಷ್ಟಿಯ ಮೌಲ್ಯವನ್ನ ಹೆಚ್ಚಿಸಿತು. ಮೊದಲನೆಯ ದೇವರು ಅನುಭವಿಸಿದ ಸಂಕಟದಿಂದಾಗಿ ಸೃಷ್ಟಿಗಳು ಎರಡನೆಯ ದೇವರಿಗೆ ಇನ್ನಷ್ಟು ಅಮೂಲ್ಯವಾದವು. ಹಾಗೆಯೇ ಎರಡನೆಯ ದೇವರು ಅನುಭವಿಸಿದ ಸಂಕಟದಿಂದಾಗಿ ಸೃಷ್ಟಿಗಳು ಮೊದಲನೆಯ ದೇವರಿಗೆ ಇನ್ನಷ್ಟು ಅಮೂಲ್ಯವಾದವು. ನಮ್ಮ ಮೌಲ್ಯ ಕೇವಲ ನಾವು ಅವರಿಗೆ ಸೇರಿದ್ದೇವೆ ಅನ್ನೋದ್ರಲ್ಲಿ ಮಾತ್ರವಲ್ಲ, ನಮಗಾಗಿ ಅವರು ಏನು ತ್ಯಾಗ ಮಾಡಿದ್ದಾರೆ ಅನ್ನೋದ್ರಲ್ಲೂ ಇದೆ. ಈ ತ್ಯಾಗದ ಮೂಲಕ ನಮ್ಮ ಮೌಲ್ಯವನ್ನ ಪುನಃ ಸ್ಥಾಪಿಸಲಾಯಿತು. ನಾವು ದೇವರನ್ನು ತಿರಸ್ಕರಿಸುವ ಮತ್ತು ನೋವು ಕೊಡುವ ಆಯ್ಕೆಯ ಬಗ್ಗೆ ಮಾತಾಡಿದ್ವಿ. ಇದು ನನ್ನನ್ನು ಸೃಷ್ಟಿಯ ಅತಿದೊಡ್ಡ ತಿರಸ್ಕಾರದ ಉದಾಹರಣೆಯಾದ ಸೈತಾನನ ಪಾತ್ರದ ಕಡೆಗೆ ಕರೆದೊಯ್ಯುತ್ತೆ. ಒಂದು ಸೃಷ್ಟಿ ತನ್ನ ಸೃಷ್ಟಿಕರ್ತನ ಶತ್ರುವಾಗೋಕ್ ಸಾಧ್ಯವೇ? ಮೂಲಗಳ ಪ್ರಕಾರ ಖಂಡಿತ ಸಾಧ್ಯವಿಲ್ಲ. ಇದು ತಾರ್ಕಿಕವಾಗಿ ಅಸಾಧ್ಯ. ಸೃಷ್ಟಿಕರ್ತನಿಗೆ ಸೃಷ್ಟಿ ಶತ್ರುವಾಗಲು ಸಾಧ್ಯವೇ ಇಲ್ಲ. ಒಂದು ಹುಳು ಮನುಷ್ಯನ ಶತ್ರು ಆಗೋಕ್ ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಸೈತಾನ
ಅಂದ್ರೆ ಮೂಲದಲ್ಲಿ ಹೆಲ್ಲೆಲ್ ಅಂತ ಉಲ್ಲೇಖಿಸಲಾದ ವ್ಯಕ್ತಿ ದೇವರ ಶತ್ರುವಾಗಲಾರ. ಶಕ್ತಿ, ಜ್ಞಾನ, ಅಸ್ತಿತ್ವ ಎಲ್ಲದರಲ್ಲೂ ಅಜಗಜಾಂತರ ವ್ಯತ್ಯಾಸ. ಹಾಗಾದ್ರೆ ಜನಪ್ರಿಯ ಸಂಸ್ಕೃತಿಯಲ್ಲಿ ಸೈತಾನನನ್ನ ದೇವರ ಶತ್ರು ಅಂತ ಯಾಕೆ ಕರೀತಾರೆ? ಇದು ದೊಡ್ಡ ಗೊಂದಲ. ಇಲ್ಲಿನ ಸೂಕ್ಷ್ಮ ವ್ಯತ್ಯಾಸ ಗಮನಾರ್ಹವಾಗಿದೆ. ಸೈತಾನ ದೇವರ ಹೆಸರನ್ನು ವಿರೋಧಿಸುತ್ತಾನೆ, ಆದರೆ ದೇವರನ್ನಲ್ಲ. ಅಂದ್ರೆ ದೇವರ ಆಡಳಿತದ ತತ್ವವನ್ನ, ಅವರ ಅಧಿಕಾರವನ್ನ, ಅವರ ನ್ಯಾಯವನ್ನ ಪ್ರಶ್ನಿಸುತ್ತಾನೆ. ಅವನು ದೇವರ ಅಸ್ತಿತ್ವವನ್ನಲ್ಲ, ಅವರ ಗುಣವನ್ನು ವಿರೋಧಿಸುತ್ತಾನೆ. ಆದರೆ ಒಂದು ದೊಡ್ಡ ಘಟನೆ ನಡೆದಾಗ ಪರಿಸ್ಥಿತಿ ಬದಲಾಯಿತು. ಅದೇನು? ಎರಡನೇ ದೇವರು ಸ್ವತಃ ತಮ್ಮನ್ನು ಬರಿದು ಮಾಡಿಕೊಂಡು ತಮ್ಮ ದೈವಿಕ ಶಕ್ತಿಯನ್ನ ಬದಿಗಿಟ್ಟು ಒಬ್ಬ ಸೃಷ್ಟಿಯಾದಾಗ, ಆಗ ಸೃಷ್ಟಿಕರ್ತನಾದ ದೇವರನ್ನು ಸೈತಾನನು ಎದುರಿಸೋಕೆ ಸಾಧ್ಯವಿರಲಿಲ್ಲ. ಆದರೆ ಈಗ ಸೃಷ್ಟಿಯಾದ ದುರ್ಬಲನಾದ ದೇವರನ್ನು ಅವನು ಪರೀಕ್ಷಿಸಬಹುದು, ಎದುರಿಸಬಹುದು. ಹೀಗೆ ಸೈತಾನನು ಆ ಸೃಷ್ಟಿಯಾದ ಎರಡನೇ ದೇವರ ಶತ್ರುವಾದನು. ಇದು ನಿಜಕ್ಕೂ ಆಳವಾದ ಚಿಂತನೆ. ಇದು ಶತ್ರು ಅನ್ನೋ ಪದಕ್ಕೆ ಹೊಸ ಅರ್ಥ ಕೊಡುತ್ತೆ. ಆ ಮೂಲಗಳಲ್ಲಿ ಈ ವಿಷಯದ ಬಗ್ಗೆ ಇನ್ನೇನಾದ್ರೂ ಹೇಳಲಾಗಿದ್ಯಾ? ಹೌದು, ಮತ್ತು ಅದರಲ್ಲಿ ಒಂದು ಅದ್ಭುತವಾದ ಪ್ರಾಮಾಣಿಕತೆ ಇದೆ. ಮೂಲದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ದೇವರು ಹೆಲ್ಲೆಲ್ನನೋ ಯಾವಾಗ ತನಕ ಪ್ರೀತಿಸ್ತಾರೆ? ಅದಕ್ಕೆ ಉತ್ತರವಾಗಿ ಗೊತ್ತಿಲ್ಲ, ಅದನ್ನು ತಿಳಿಯುವುದು ಸೃಷ್ಟಿಯ ಸಾಮರ್ಥ್ಯವನ್ನು ಮೀರಿದ್ದು ಅಂತ ಒಪ್ಕೊಳ್ಳಲಾಗಿದೆ. ಎಲ್ಲದಕ್ಕೂ ಉತ್ತರ ಇದೆ ಅಂತ ಹೇಳೋ ಬದಲು ಕೆಲವು ರಹಸ್ಯಗಳು ಮನುಷ್ಯನ ತಿಳುವಳಿಕೆಗೆ ಮೀರಿದ್ದು ಅಂತ ಒಪ್ಕೊಳ್ಳೋದು ಈ ಮೂಲಗಳ ಪ್ರಾಮಾಣಿಕತೆಯನ್ನು ತೋರಿಸುತ್ತೆ. ಸರಿ, ಪಾಪ ಮತ್ತು ತಿರಸ್ಕಾರ ಇಷ್ಟು ಗಂಭೀರವಾದ ವಿಷಯಗಳಾದರೆ ಇದಕ್ಕೆ ಪರಿಹಾರ ಹೇಗೆ ಸಾಧ್ಯ? ಪಾಪಿ ಸೃಷ್ಟಿಗಳಿಗೆ ಪರಿಹಾರ ನೀಡಲು ಯಾರು ಯಜ್ಞವಾಗಲು ಅರ್ಹರು? ಮೂಲಗಳು ಇದಕ್ಕೆ ಅತ್ಯಂತ ಕಠಿಣ, ಬಹುತೇಕ ಅಸಾಧ್ಯವಾದ ಮಾನದಂಡಗಳನ್ನು ಮುಂದಿಡ್ತವೆ. ಮೊದಲನೇದಾಗಿ, ಯಜ್ಞವಾಗುವ ವ್ಯಕ್ತಿ ಭೂತ, ವರ್ತಮಾನ ಮತ್ತು ಭವಿಷ್ಯದಲ್ಲಿ ಈ ಮೂರೂ ಕಾಲಗಳಲ್ಲಿ ಎಂದಿಗೂ ಪಾಪ ಮಾಡಿರಬಾರದು. ಕೇವಲ ಪಾಪ ಮಾಡಿಲ್ಲ ಅಂದ್ರೆ ಸಾಲ್ದು, ಮುಂದೆಂದೂ ಪಾಪ ಮಾಡೋದಿಲ್ಲ ಅನ್ನೋ ಖಚಿತತೆ ಇರಬೇಕು. ಇದು ಯಾವುದೇ ಮನುಷ್ಯನಿಗೆ ಅಸಾಧ್ಯದ ಮಾತು. ಹುಟ್ಟಿದ ಮಗುವಿಗೂ ಭವಿಷ್ಯದ ಗ್ಯಾರಂಟಿ ಇರೋದಿಲ್ಲ. ಹೌದು, ಅಷ್ಟೇ ಅಲ್ಲ. ಎರಡನೇದಾಗಿ, ಆ ವ್ಯಕ್ತಿಗೆ ಆರಂಭದಿಂದಲೇ ಪರಿಪೂರ್ಣವಾದ ಸ್ವತಂತ್ರ ಇಚ್ಛೆ ಇರಬೇಕು. ಅಂದ್ರೆ ಪಾಪದ ಪ್ರಭಾವಕ್ಕೆ ಒಳಗಾಗದ ಸಂಪೂರ್ಣ ಶುದ್ಧವಾದ ಆಯ್ಕೆಯ ಸ್ವಾತಂತ್ರ್ಯ. ಕ್ಷಮೆ ಪಡೆದ ನಂತರ ಪರಿಪೂರ್ಣತೆ ಬಂದ್ರೆ ಸಾಲ್ದು. ಮೂರನೇದಾಗಿ, ತನಗೆ ಮೊದಲು ಕ್ಷಮೆಯ ಅಗತ್ಯವಿರುವವನು ಇತರರಿಗಾಗಿ ಯಜ್ಞವಾಗಲು ಸಾಧ್ಯವಿಲ್ಲ. ತಾನೇ ಸಾಲದಲ್ಲಿರುವವನು ಬೇರೆಯವರ ಸಾಲ ತೀರ್ಸೋಕ್ ಸಾಧ್ಯವಿಲ್ವಾ? ಈ ಮೂರು ಕಂಡೀಷನ್ಗಳನ್ನ ನೋಡಿದ್ರೆ ಯಾವುದೇ ಸೃಷ್ಟಿ ಎಷ್ಟೇ ಒಳ್ಳೆಯವರಾಗಿದ್ರೂ ಇದಕ್ಕೆ ಅರ್ಹರಾಗೋಕೆ ಸಾಧ್ಯವೇ ಇಲ್ಲ. ನಿಖರವಾಗಿ ಈ ಎಲ್ಲಾ ಮಾನದಂಡಗಳನ್ನು ಪೂರೈಸುವವರು ದೇವರು ಮಾತ್ರ ಎಂಬ ತೀರ್ಮಾನಕ್ಕೆ ಮೂಲಗಳು ಬರ್ತವೆ. ಇದಕ್ಕಾಗಿಯೇ ಎರಡನೇ ದೇವರು ಸೃಷ್ಟಿಯ ರೂಪ ತಾಳಬೇಕಾಯಿತು. ಇಲ್ಲಿ ಒಂದು ಆಸಕ್ತಿದಾಯಕ ಅಂಶವಿದೆ. ಈ ಯಜ್ಞದ ಪರಿಕಲ್ಪನೆ, ಈ ಶಿಲುಬೆ ಘಟನೆ ಸೃಷ್ಟಿಯಲ್ಲಿ ತೊಂದರೆಯಾದ ನಂತರ ಬಂದ ಪ್ಲಾನ್ ಬಿ ಅಲ್ಲ. ಹಾಗೇಂದ್ರೆ ಮೂಲಗಳ ಪ್ರಕಾರ ದೇವರು ಸೃಷ್ಟಿಯನ್ನು ಪ್ರಾರಂಭಿಸುವ ಮೊದಲೇ ಈ ತ್ಯಾಗದ ಬಗ್ಗೆ ನಿರ್ಧರಿಸಿದ್ರು. ಇದು ದೇವರ ಯೋಜನೆಯ ಒಂದು ಅವಿಭಾಜ್ಯ ಅಂಗವಾಗಿತ್ತು. ನಂತರ ಬಂದ ಪರಿಹಾರವಲ್ಲ. ಸೃಷ್ಟಿ ಮತ್ತು ಪರಿಹಾರ ಒಟ್ಟಿಗೆ ಯೋಜನೆಸಲ್ಪಟ್ಟಿದ್ದವು. ಹಾಗಾದ್ರೆ ದೇವರು ಮಾತ್ರ ನಿಜವಾದ ಯಜ್ಞವಾಗಲು ಸಾಧ್ಯವಾದ್ರೆ ಪಾಪದಿಂದ ಕ್ಷಮೆ ಪಡೆದ ಸೃಷ್ಟಿಗಳ ಪಾತ್ರವೇನು? ಅವರ ಇರುವಿಕೆಗೆ ಇನ್ನೂ ಅರ್ಥವೇನು? ಎಲ್ಲವನ್ನೂ ದೇವರೇ ಮಾಡಿ ಮುಗಿಸಿದ್ರೆ ನಮ್ ಕೆಲ್ಸವೇನೂ ಇಲ್ವಾ? ಅವರು ನೇರವಾಗಿ ಪರಿಹಾರ ಯಜ್ಞವಾಗಲು ಸಾಧ್ಯವಿಲ್ಲ. ಆ ಜಾಗವನ್ನು ಯಾರೂ ತುಂಬೋಕೆ ಸಾಧ್ಯವಿಲ್ಲ. ಆದರೆ ಅವರು ಬೇರೆಯವರಿಗಾಗಿ ತಮ್ಮನ್ನು ತ್ಯಾಗ ಮಾಡ್ತಾರೆ. ಅವರು ಮಧ್ಯವರ್ತಿಗಳಾಗಿ, ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರೆ. ಮಧ್ಯವರ್ತಿಗಳು ಎಂದರೆ ಇದನ್ನು ಸ್ವಲ್ಪ ವಿವರಿಸಿ. ಕ್ಷಮೆ ಪಡೆದವರು, ದೇವರ ಪ್ರೀತಿಯನ್ನು ಅನುಭವಿಸಿದವರು ತಮ್ಮ ಜೀವನವನ್ನ, ತಮ್ಮ ಸಮಯವನ್ನ, ತಮ್ಮ ಶಕ್ತಿಯನ್ನ ತ್ಯಾಗ ಮಾಡಿ ಇನ್ನೂ ಆ ಪ್ರೀತಿಯನ್ನು ಕಾಣದ ಇತರರನ್ನ ನಿಜವಾದ ಪರಿಹಾರ ನೀಡುವ ದೇವರ ಬಳಿಗೆ ಕರೆದೊಯ್ತಾರೆ. ಅವರು ನಿಜವಾದ ಯಜ್ಞವಲ್ಲದಿದ್ರೂ ಯಜ್ಞದ ಪಾತ್ರವನ್ನು ನಿರ್ವಹಿಸ್ತಾರೆ. ಈ ಮೂಲಕ ಅವರು ದೇವರ ಸ್ವರೂಪವನ್ನು ಹೋಲ್ತಾರೆ. ಅವರ ತ್ಯಾಗವು ಮೂಲ ತ್ಯಾಗದ ಪ್ರತಿಬಿಂಬವಾಗತ್ತೆ. ಅಂದ್ರೆ ಅವರ ತ್ಯಾಗವು ಇತರರನ್ನು ಮೂಲ ತ್ಯಾಗದೆಡೆಗೆ ನಡೆಸುವ ಒಂದು ಮಾರ್ಗ. ಇದು ಸುಂದರವಾದ ಪರಿಕಲ್ಪನೆ. ಹೌದು, ಮೂಲಗಳು ಹೀಗೆ ಹೇಳ್ತವೆ. ಎರಡನೆಯ ದೇವರ ಶಿಲುಬೆಯ ಮೂಲಕ ಕ್ಷಮೆ ಪಡೆದವರು ತಮ್ಮದೇ ಆದ ಶಿಲುಬೆಯನ್ನು ಹೊತ್ತು ಅವರನ್ನು ಹಿಂಬಾಲಿಸ್ತಾರೆ. ಇದು ಅವರ ಜೀವನಕ್ಕೆ ಒಂದು ಹೊಸ ಉದ್ದೇಶವನ್ನು ನೀಡುತ್ತೆ. ಅವರು ಕೇವಲ ಸ್ವೀಕರಿಸುವರಾಗಿ ಉಳಿಯುವುದಿಲ್ಲ, ಬದಲಾಗಿ ಇತರರನ್ನ ಮುನ್ನಡೆಸುವ ದಾರಿ ತೋರಿಸುವ ದೀಪಗಳಾಗುತ್ತಾರೆ. ಹಾಗಾದ್ರೆ
ಇಂದಿನ ನಮ್ಮ ಆಳವಾದ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋಣ. ನಾವು ಮೊದಲನೆಯ ದೇವ್ರು ಮತ್ತು ಎರಡನೆಯ ದೇವರ ಪರಿಪೂರ್ಣ ಸಂಬಂಧದಿಂದ ಶುರು ಮಾಡಿ ಸೃಷ್ಟಿಯ ಉದ್ದೇಶ, ಅದರ ಮೌಲ್ಯ ಮತ್ತು ನಮ್ಮ ಸ್ವತಂತ್ರ ಇಚ್ಛೆಯ ಗಂಭೀರತೆಯನ್ನ ನೋಡಿದ್ವಿ. ನಂತರ ಪ್ರೀತಿ ಮತ್ತು ನ್ಯಾಯ ಹೇಗೆ ಜೊತೆಯಾಗಿವೆ ಮತ್ತು ಸರ್ವಶಕ್ತ ದೇವರೇ ಸೃಷ್ಟಿಗಾಗಿ ಅನುಭವಿಸಿದ ಸಂಕಟದ ಬಗ್ಗೆ ಚರ್ಚಿಸಿದೆವು. ಕೊನೆಯದಾಗಿ ಪರಿಹಾರ ಯಜ್ಞದ ತರ್ಕ ಮತ್ತು ಕ್ಷಮೆ ಪಡೆದವರ ಪಾತ್ರವನ್ನ ಪರಿಶೀಲಿಸಿದ್ದೇವೆ. ಎಲ್ಲದಕ್ಕೂ ಕೇಂದ್ರಬಿಂದು ಆ ದೈವಿಕ ಪ್ರೀತಿಯೇ ಅನ್ನೋದು ಸ್ಪಷ್ಟವಾಗಿದೆ. ಹೌದು, ಸೃಷ್ಟಿಯ ಮೌಲ್ಯ, ಸ್ವತಂತ್ರ ಇಚ್ಛೆಯ ಮಹತ್ವ ಮತ್ತು ತ್ಯಾಗದ ಪರಿವರ್ತಕ ಶಕ್ತಿ ಇವೆಲ್ಲವೂ ಆ ಮೂಲ ಪ್ರೀತಿಯಿಂದಲೇ ಹುಟ್ಕೊಂಡಿವೆ. ಈ ಮೂಲಗಳು ನಮ್ಮನ್ನು ಅಸ್ತಿತ್ವದ ಬಗ್ಗೆ ಬಹಳ ಆಳವಾಗಿ ಯೋಚಿಸುವಂತೆ ಮಾಡುತ್ತವೆ. ದೇವರಿಗೆ ಸಂಪರ್ಕಿಸಲು ತಮ್ಮನ್ನು ತ್ಯಾಗ ಮಾಡುತ್ತಾರೆ. ಹಾಗಾದರೆ ಕ್ಷಮೆ ಪಡೆದ ಜೀವಿಯು ಇತರರನ್ನು ಮುನ್ನಡೆಸುವ ಮೂಲಕ ದೇವರ ಪ್ರತಿರೂಪ ಆಗುವುದೆಂದರೆ ಏನು? ಮತ್ತು ಈ ದ್ವಿತೀಯ ಪ್ರತಿಬಿಂಬಿತ ತ್ಯಾಗದ ಪರಿಕಲ್ಪನೆಯನ್ನು ಈ ನಿರ್ದಿಷ್ಟ ದೇವತಾಶಾಸ್ತ್ರದ ಆಚೆಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಸಂಬಂಧಗಳಲ್ಲಿ, ವಿಶಾಲವಾದ ಸಂದರ್ಭಗಳಲ್ಲಿ ಹೇಗೆ ಅನ್ವಯಿಸಬಹುದು? ಯೋಚಿಸಿ.